Hello students, welcome to RH Chemistry. So in today's chemical bonding Kcet and Neet final punch 2021 exemplar questions ಅನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದರ ಸಿನಾಪ್ಸಿಸ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೊಟ್ಟಿದ್ದೀನಿ ಮತ್ತೆ ಕಮ್ಯುನಿಟಿ ಟ್ಯಾಬ್ ಅಲ್ಲೂ ಕೂಡ ಕೊಟ್ಟಿದ್ದೀನಿ. ಸೊ ಫಸ್ಟ್ PUC ಅಲ್ಲಿ ಇದು 4th ಚಾಪ್ಟರ್. ಪ್ಲೀಸ್ ಗೋ ಥ್ರೂ ಪ್ರೀವಿಯಸ್ ಇಯರ್ ಚಾಪ್ಟರ್ಸ್ ಆಲ್ಸೋ, ಅಂದ್ರೆ ಪ್ರೀವಿಯಸ್ ಚಾಪ್ಟರ್ಸ್ ಆಲ್ಸೋ, so that it is a complete package for you for Kcet and Neet. First question ನೋಡಿ, isostructural species are those which have same shape and hybridization. Shape same ಇರಬೇಕು, hybridization same ಇರಬೇಕು. Identify the isostructural pairs ಅಂತ ಕೇಳ್ತಾರೆ. ಸೊ ಇದಿಷ್ಟರಲ್ಲಿ ನಿಮಗೆ ಒಂದಷ್ಟು ಪಾಯಿಂಟ್ಗಳು ಗೊತ್ತಿರಲಿ. ಕಾಮನ್ ಆಗಿ ನಾವು ಇಷ್ಟು ಫಸ್ಟ್ PUC ಮತ್ತು ಸೆಕೆಂಡ್ PUC ಕೆಮಿಸ್ಟ್ರಿಯನ್ನು ಕಲ್ತ ಮೇಲೆ ಒಂದಷ್ಟು ಸ್ಟ್ರಕ್ಚರ್ಗಳನ್ನು ನೋಡಿದ ತಕ್ಷಣ ಹೇಳೋದಕ್ಕೆ ಬರಬೇಕು. ಸೊ ಇಫ್ ದಟ್ ವಾಸ್ ದ ಕೇಸ್, ಇಫ್ ಯು ಆರ್ ಪರ್ಫೆಕ್ಟ್, ದೆನ್ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ವಿತ್ ಸ್ಪೀಡ್. ರಿಮೆಂಬರ್, ಸ್ಪೀಡ್ ಕವರ್ ಆಗಿಬಿಡ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನನಗೆ ಗೊತ್ತಿದೆ BF3 ನಾವು ನೋಡಿದ್ವಿ ಹೌದಾ. ಫಸ್ಟ್ PUC ಅಲ್ಲಿ BF3 is having sp2 hybridization ಗೊತ್ತಿದೆ. NF3 ವೆರಿ ಸಿಮಿಲರ್ ಟು NH3, ರೈಟ್. NH3 ನಮ್ಗೆ ಗೊತ್ತಿದೆ sp3 ಹೈಬ್ರಿಡೈಸೇಷನ್, ಹಾಗಾದ್ರೆ ಇದು ಕೂಡ sp3 ಅಂದ್ರೆ ಡಿಫ್ರೆಂಟ್ ಹೈಬ್ರಿಡೈಸೇಷನ್ ಆಯ್ತು, ಇದು ಆನ್ಸರ್ ಆಗೋದಿಲ್ಲ. BCl3 sp2 ಆಯ್ತು. ಸೊ BrCl3 ಬ್ರೋಮೀನ್ ಅನ್ನೋದು ರಿಮೆಂಬರ್ ಹ್ಯಾಲೋಜನ್ ಇದೆ ಹೌದಾ. ಸೊ ಹ್ಯಾಲೋಜನ್ ಕೇಸ್ ಒಳಗೆ ಹೈಬ್ರಿಡೈಸೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಹಾಫ್ ಇಂಟು ಮೊನೋವ್ಯಾಲೆಂಟ್ ಪ್ಲಸ್, ಸೊ in this particular case valence electron plus monovalent. ಸೊ ಇದು ಕರೆಕ್ಟಾಗಿ ಅರ್ಥ ಆಗಬೇಕು ಅಂತಂದ್ರೆ ನಿಮಗೆ, ಸೊ ನೀವು ಸಿನಾಪ್ಸಿಸ್ ಅನ್ನು ಕರೆಕ್ಟಾಗಿ ನೋಡಲೇಬೇಕು. ಸೊ ಮೊನೋವ್ಯಾಲೆಂಟ್ ಪ್ಲಸ್ ಆನಿಯಾನಿಕ್ ಚಾರ್ಜ್ ಮೈನಸ್ ಕ್ಯಾಟಿಯಾನಿಕ್ ಚಾರ್ಜ್ ಅಂತ ಮಾಡ್ತೀವಿ ಹೌದಾ. ಸೊ ನೋಡ್ತಾ ಹೋಗಿ, ಬ್ರೋಮಿನ್ ಈಸ್ ನೋಬಲ್ ಗ್ಯಾಸ್, ಸಾರಿ ಹ್ಯಾಲೋಜನ್ ಅಂದ್ರೆ 7 ವ್ಯಾಲೆನ್ಸ್ ಎಲೆಕ್ಟ್ರಾನ್ ಪ್ಲಸ್ ಸರೌಂಡಿಂಗ್ ಇಸ್ ಆಲ್ಸೋ ಹ್ಯಾಲೋಜನ್ ಮೊನೋವ್ಯಾಲೆಂಟ್. ಸೊ ಪ್ಲಸ್ 3/2 ಅಂದರೆ 5 ಬಂತು. 5 ಅಂತಂದ್ರೆ sp3 ಡಿಹೈಬ್ರಿಡೈಸೇಷನ್. ಸೊ ಇದು ಕೂಡ ಆನ್ಸರ್ ಆಗೋದಿಲ್ಲ. NO3 ಮೈನಸ್ ಹೈಬ್ರಿಡೈಸೇಷನ್ ನೋಡಿ, ಇದೇ ರೀತಿ ಯೂಸ್ ಮಾಡಿ. ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ನೈಟ್ರೋಜನ್ ಇಸ್ 5. ಸೊ ಮೈನಸ್ O3 ಆಕ್ಸಿಜನ್ ಇಸ್ ಡೈವ್ಯಾಲೆಂಟ್, ಬಿಟ್ಬಿಡೋದು. -1 ಇದೆ ಅಂದ್ರೆ +1 ಮಾಡಿ /2 ಮಾಡಿದ್ರೆ 3 ಬರ್ತದೆ. ಸೊ 3 ಅಂತಂದ್ರೆ sp2 ಹೈಬ್ರಿಡೈಸೇಷನ್. ಸೊ ಬಟ್ ಇಲ್ಲಿ ನೋಡಿ, BF4 sp3 hybridization, NH4 plus sp3 hybridization with the same tetrahedral shape. Hence the answer for this question is, remember, second one. Then polarity in a molecule and hence the dipole moment depending on primarily on the electronegativity of the constituent atoms and shape of the molecule. Which of the following has the highest dipole moment ಅಂತ ಕೇಳ್ತಾರೆ ಹೌದಾ. ಹೈಯೆಸ್ಟ್ ಡೈಪೋಲ್ CO2 ನೋಡಿ, CO2 ದಲ್ಲಿ ಈ ರೀತಿ ಸ್ಟ್ರಕ್ಚರ್ ಇದೆ, ಡೈಪೋಲ್ ಮೂಮೆಂಟ್ ಗೆಟ್ ಕ್ಯಾನ್ಸಲ್, ನಾಟ್ ದ ಆನ್ಸರ್. HI ದಲ್ಲಿ ಡೈಪೋಲ್ ಮೂಮೆಂಟ್ in compare, dipole moment will be there, but compared to H2O it will be less because iodine is less electronegative. So this is not the answer. In sulfur dioxide ಮತ್ತು H2O ದಲ್ಲಿ both are, remember, bent shape only. But remember, here oxygen is a central element which is more electronegative. Hence the answer for this question is water. The type of hybridization orbitals, hybrid orbitals of nitrogen in NO2 plus, NO3 and NH4 plus. NH4 ನೋಡಿದ ತಕ್ಷಣ ಹೇಳ್ಬೋದು ಆನ್ಸರ್ ಇಸ್ sp3. sp3 ಎರಡು ಆಪ್ಷನ್ ಉಳಿತು ನಿಮಗೆ, ಇದು ಒಂದು ಹೌದಾ. ಇನ್ನು ಎರಡು ಆಪ್ಷನ್ ಉಳಿತು. NO3 ಮೈನಸ್ ಆಲ್ರೆಡಿ ನಾನು ಇಲ್ಲಿ ಹೇಳಿದೆ ನೋಡಿ, NO3 ಮೈನಸ್ ಹೈಬ್ರಿಡೈಸೇಷನ್ ಇಲ್ಲಿ ಹೇಳಿದೆ ನಾನು ಹೌದಾ. NO3 ಮೈನಸ್ sp2 ಬರ್ತದ ಅಂದ್ರೆ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಸೆಕೆಂಡ್ ಒನ್. ರಿಮೆಂಬರ್. Fourth, hydrogen bonds are formed in many compounds H2, HF and NH3. The boiling point of such compound depending on strength of the hydrogen bond. Remember, strength of the hydrogen bond. So in this particular case, so what will be the answer anta nodidaga, so correct decreasing order of boiling point anta kelidare. ಸೊ ಸ್ವಲ್ಪ ಕನ್ಫ್ಯೂಷನ್ ಆಗಿ ನಾವು ಆನ್ಸರ್ ಅನ್ನ ಎ ಅಂತ ಹಾಕೋ ಚಾನ್ಸಸ್ ಇರ್ತದೆ, ಗೊತ್ತಿರಲಿ. ಯಾಕಂದ್ರೆ ಹೈಡ್ರೋಜನ್ ಬಾಂಡಿಂಗ್ ಸ್ಟ್ರೆಂತ್ ಏನಿದೆ, ಸೊ ದಟ್ ಈಸ್ ಮೋರ್ ಫಾರ್ HF, ಯಾಕಂದ್ರೆ ಫ್ಲೂರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೇಟಿವ್. ರಿಮೆಂಬರ್ ಒನ್ ಥಿಂಗ್, ಹೈಡ್ರೋಜನ್ ಬಾಂಡ್ ಸ್ಟ್ರೆಂತ್ ಅಂತ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ HF ಈಸ್ ಮೋರ್ ದ್ಯಾನ್ ವಾಟರ್, ನೋ ಡೌಟ್. But in water, remember, there is a more number of hydrogen atom, more number of hydrogen bonding. So because of that reason, H2O is having more boiling point than HF. HF is almost 19.6 degree Celsius ಇದೆ. ವಾಟರಿಗೆ ಹಾಗಲ್ಲ, 100 degree Celsius ಇದೆ ಬಾಯ್ಲಿಂಗ್ ಪಾಯಿಂಟ್ ಹೌದಾ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಸೆಕೆಂಡ್ ಒನ್, ನಾಟ್ ಫಸ್ಟ್ ಒನ್. ಕರೆಕ್ಟ್ ಆಗಿ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕಂದ್ರೆ H2O ದಲ್ಲಿ 1 ಆಕ್ಸಿಜನ್ ಕ್ಯಾನ್ ಫಾರ್ಮ್, ರಿಮೆಂಬರ್ 1 ವಾಟರ್ ಮಾಲಿಕ್ಯೂಲ್ ಕ್ಯಾನ್ ಫಾರ್ಮ್ 4 ಹೈಡ್ರೋಜನ್ ಬಾಂಡ್. ಇವೆಲ್ಲ ಡಾಟೆಡ್ ಎಲ್ಲ ಹೈಡ್ರೋಜನ್ ಬಾಂಡ್ ನೋಡಿ, ಒಂದು ಹೈಡ್ರೋಜನ್ ನೋಡಿ, 4 ಡಾಟೆಡ್ ಸ್ಟ್ರಕ್ಚರ್ ಕಾಣಿಸ್ತದೆ ನಿಮ್ಗೆ ಹೌದಾ. ಸೊ 4 ಹೈಡ್ರೋಜನ್ ಬಾಂಡ್ ಪಾಸಿಬಿಲಿಟಿ ಇದೆ. ಅದಕ್ಕೆ ರಿಮೆಂಬರ್, ವಾಟರ್ ಈಸ್ ಹ್ಯಾವಿಂಗ್ ಮೋರ್ ಬಾಯ್ಲಿಂಗ್ ಪಾಯಿಂಟ್. ಆನ್ಸರ್ ಇಸ್ ಸೆಕೆಂಡ್ ಒನ್.
Fifth one, PO4 3 minus ion, formal charge on the oxygen atom of the PO bond is very simple idu. So formal charge, remember, formal charge on oxygen atom is equal to, so ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತಂದ್ರೆ ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ ನಂಬರ್ ಆಫ್ ಆಕ್ಸಿಜನ್ ಆಟಮ್ಸ್. ಸೊ ನಂಬರ್ ಆಫ್ ಆಕ್ಸಿಜನ್ ಆಟಮ್, ಟೋಟಲ್ ಚಾರ್ಜ್ -3 ಇದೆ, ನಂಬರ್ ಆಫ್ ಆಕ್ಸಿಜನ್ ಆಟಮ್ 4 ಇದೆ, 3/4 ಅಂದ್ರೆ 75, ಹೌದಾ? ಅಂದ್ರೆ 0.75 minus is the answer. Minus 0.75 is the answer. So the answer for this question is fifth one, C. In NO3 minus ion, the number of bond pairs and lone pairs of electrons on nitrogen atom are. So remember, NO3 minus ion ದಲ್ಲಿ, so hybridization ನಾವು ನೋಡಿದ್ವಿ, sp2 hybridization. ಯಾಕಂದ್ರೆ ನೈಟ್ರೋಜನ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ 5 ಬರ್ತದೆ, ಡೈವ್ಯಾಲೆಂಟ್ ಇದೆ, ಆಕ್ಸಿಜನ್ ಮೈನಸ್ ಅಂದ್ರೆ +1 ಡಿವೈಡ್ ಬೈ 2 ಅಂತಂದ್ರೆ, ಸೊ 6/2 ಅಂದ್ರೆ 3 ಬರ್ತದೆ. ಸೊ sp3 hybridization. ಸೊ ಸ್ಟ್ರಕ್ಚರ್ ಯಾವ ರೀತಿ ಬರಿತೀವಿ ಅಂತಂದ್ರೆ N ಡಬಲ್ ಬಾಂಡ್ O, ಒಂದು ಡಬಲ್ ಬಾಂಡ್ O ಮೈನಸ್, ದೆನ್ O ಮೈನಸ್, 4 ಬಾಂಡ್ ಇರೋದಕ್ಕೆ ನೈಟ್ರೋಜನ್ ಮೇಲೆ ಪ್ಲಸ್. ಸೊ ಪ್ಲಸ್ ಮೈನಸ್ ಒಂದು ನ್ಯೂಟ್ರಲೈಸ್ ಆಗಿಬಿಟ್ಟು ಟೋಟಲ್ ಚಾರ್ಜ್ ಏನು ಬರ್ತದೆ, +1 ಅಂತ ಬರ್ತದೆ, ಸಾರಿ -1 ಅಂತ ಬರ್ತದೆ. ಟೋಟಲ್ ಚಾರ್ಜ್ ಏನು ಬರ್ತದೆ, -1 ಅಂತ ಬರ್ತದೆ. ಸೊ ಇದರೊಳಗೆ ನೋಡಿ ಒಂದು ನೋಡಿ 0 ಬಾಂಡ್ ಪೇರ್, ಯಾವುದು ಬಾಂಡ್ ಪೇರೇ ಇಲ್ಲ ಇಲ್ಲಿ, ಹೌದಾ? 0 ಬಾಂಡ್ ಪೇರ್, ಕರೆಕ್ಟಾ? ಸೊ ಸಾರಿ, ಲೋನ್ ಪೇರ್ ಇಸ್ 0, ಅಂದರೆ ಇದು. So bond pair ಎಷ್ಟಿದೆ ನೋಡಿ, 1 2 3 4, so 4. So the answer for this question is, remember, fourth one. Which of the following species has tetrahedral geometry? ಬಹಳ ಸಿಂಪಲ್ ಇದು. ಟೆಟ್ರಾಹೆಡ್ರಲ್ ಜಾಮೆಟ್ರಿ ಅಂದ್ರೆ sp3 ಹೈಬ್ರಿಡೈಸೇಷನ್ ಬರಬೇಕು, ನೋಡ್ತಾ ಹೋಗಿ sp3 ಎಲ್ಲಿ ಬರ್ತದೆ ಅಂತ ಹೇಳಿ. ಸೊ BH4 ಕ್ಯಾಲ್ಕುಲೇಟ್ ಮಾಡೋಣಂತೆ, ಹಾಫ್ ಇಂಟು, ರಿಮೆಂಬರ್ sp3 ಅಂತಂದ್ರೆ H is equal to 4 ಬರಬೇಕು ಆನ್ಸರ್. H is equal to half ಇಂಟು ಸೆಂಟ್ರಲ್ ಎಲಿಮೆಂಟ್ ಬೋರಾನ್ ಅದೆಷ್ಟಿಲ್ಲಿ, ವ್ಯಾಲೆನ್ಸ್ ಎಲೆಕ್ಟ್ರಾನ್ 3, ಹೌದಾ? 3. ಸೊ ಹೈಡ್ರೋಜನ್ 4 ಇದೆ ಅಂತಂದ್ರೆ 4 ಮೋನೋವ್ಯಾಲೆಂಟ್, ಮೈನಸ್ ಅಂದ್ರೆ +1. ಸೊ ಟೋಟಲ್ 8 ಡಿವೈಡೆಡ್ ಬೈ 2 ಅಂತಂದ್ರೆ 4 ಬಂತು. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 1. ನಂಬರ್ ಆಫ್ ಪೈ ಬಾಂಡ್ಸ್ ಆ್ಯಂಡ್ ಸಿಗ್ಮಾ ಬಾಂಡ್ಸ್ ಇನ್ ದ ಫಾಲೋವಿಂಗ್ ಸ್ಟ್ರಕ್ಚರ್. ಬಹಳ ಸಿಂಪಲ್ ನೋಡಿ, ಪೈ ಬಾಂಡ್ ಕ್ಯಾಲ್ಕುಲೇಟ್ ಮಾಡಿಬಿಡಿ ಮೊದಲು. ಸೊ ಪೈ ಬಾಂಡ್ 1 2 3 4 5 ಇದೆ ಆನ್ಸರು. ಸೊ 5 2 ಆಪ್ಷನ್ ಉಳಿತು. ದೆನ್ ಸಿಗ್ಮಾ ಬಾಂಡ್ ನೋಡಿ, ಸಿಗ್ಮಾ ಬಾಂಡ್ ಅಂತಂದರೆ 1 2 3 4 5 6 7 8 9 10 11 12 ಆದಮೇಲೆ ಪೈ ಬಾಂಡ್ ಅಂದರೆ ಅದ್ರ ಜೊತೆ ಏನಿರ್ತದೆ, ಒಂದು ಸಿಗ್ಮಾ ಬಾಂಡ್ ಇರ್ತದೆ, ಹೌದಾ? ಸೊ 12 ಆದಮೇಲೆ ಹಿಯರ್ 13 14, ರೈಟ್ 15 16 17 18 19. So 19 is the answer. So the answer for this question is third option. Remember, 8th question. 9th one. Now which of the molecule ion which out of the following does not contain unpaired electron? Unpaired electron ಇಲ್ಲದೆ ಇರೋದು ಯಾವುದು? Does not contain unpaired electron. ರೈಟ್? ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ ಡಿಪೆಂಡಿಂಗ್ ಆನ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿಯನ್ನು ಇಲ್ಲಿ ಬರೀಬೇಕಾಗ್ತದೆ. ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಪ್ರಕಾರ ಕಾನ್ಫಿಗರೇಷನ್ ಬರೀತಾ ಹೋದರೆ N2+ ಅಂದರೆ 13 ಎಲೆಕ್ಟ್ರಾನ್, ಹೌದಾ? 13 ಎಲೆಕ್ಟ್ರಾನ್ ಅಂತಂದರೆ ಡೆಫಿನೆಟ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಶುಡ್ ಬಿ ದೇರ್, ಹೌದಾ? ಯಾಕಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲದೆ ನೀವು 13 ಅನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ಕಾಮನ್ ಸೆನ್ಸ್ ಏನು? ಕಾಮನ್ ಸೆನ್ಸ್ ಇಸ್ ದಟ್, ರಿಮೆಂಬರ್, ಇಫ್ ಇಟ್ ಈಸ್ odd, there should be unpaired electron. Unpaired electron. If it is even, may or may not have unpaired electron. ಅದಕ್ಕೆ ಇದಂತೂ ನೋಡೋ ಅವಶ್ಯಕತೆನೇ ಇಲ್ಲ. O2 2- ನೋಡೋಣಂತೆ. ಹೈಬ್ರಿಡ್ ಇದು ಕಾನ್ಫಿಗರೇಷನ್ ಏನಾಗ್ತದೆ? ಕಾನ್ಫಿಗರೇಷನ್ ನೋಡಿ. ಸೊ ಸಿಗ್ಮಾ 1s2 ಸಿಗ್ಮಾ ಸ್ಟಾರ್ 1s2 sigma 2s2 sigma star 2s2, so sigma 2pz2, ಹೌದಾ? ದೆನ್ pi 2px2 pi 2py2 pi star 2px1 pi star 2py1. ಇದು ಇಷ್ಟು O2, ಹೌದಾ? ನೋಡಿ ಕ್ಯಾಲ್ಕುಲೇಟ್ ಮಾಡಿ, 2 + 2 + 2 + 2 + 2 10, ಸೊ 14 16. ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, ಡಸ್ ನಾಟ್ ಕಂಟೈನ್ ಅಂತ ಕೇಳ್ತಾ ಇದ್ದಾರೆ. ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, ಹೌದಾ? ಸೊ ಯು ಕೆನಾಟ್ ರೈಟ್, ರೈಟ್? ಸೊ ಡಸ್ ನಾಟ್ ಕಂಟೈನ್ ಆಗೋದಿಲ್ಲ. O2 2- ನೋಡಿ, O2 2- ಅಂದ್ರೆ ಇನ್ನೊಂದು ಎಲೆಕ್ಟ್ರಾನ್ ಆ್ಯಡ್ ಮಾಡ್ತೀರಿ, ಪೇರ್ ಆಗಿಬಿಡ್ತದ ಅಲ್ಲಿ. ಸೊ ಪೇರ್ ಆಗಿಬಿಡ್ತು ಅಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಸೆಕೆಂಡ್ ಒನ್. B2ದಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ, ಯಾಕಂದ್ರೆ B2 ಕೇಸಲ್ಲಿ ಏನು ಮಾಡ್ತೀವಿ, ಸಿಗ್ಮಾ 1s2 ಸಿಗ್ಮಾ ಸ್ಟಾರ್ 1s2 ಸಿಗ್ಮಾ 2s2 ಸಿಗ್ಮಾ ಸ್ಟಾರ್ 2s2. ಸೊ ರಿಮೆಂಬರ್, B2 ಕೇಸಲ್ಲಿ ಇದು ಇಲ್ಲಿ ಬರ್ತದೆ, ಇದು ಇಲ್ಲಿ ಬರ್ತದೆ, ಹೌದಾ? pi 2px pi 2py 1 ಎಲೆಕ್ಟ್ರಾನ್ ಬರೋದಕ್ಕೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಬರ್ತದೆ. That is, B2 will have 2 unpaired electrons. So the answer for this question is this. In which of the following molecule or ion all the bonds are not equal?
ಆಲ್ ದ ಬಾಂಡ್ಸ್ ಆರ್ ನಾಟ್ ಈಕ್ವಲ್ ಅಂತ ಕೇಳ್ತಾ ಇದ್ದಾರೆ. ಸೊ ಆಲ್ ದ ಬಾಂಡ್ಸ್ ಆರ್ ನಾಟ್ ಈಕ್ವಲ್ ಅಂತ ಅಂದರೆ ಸೊ ದೆರ್ ಶುಡ್ ಬಿ ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ಹೌದಾ? ಸೊ C2H4 ಅಲ್ಲಿ ನೋಡಿ, C2 ಡಬಲ್ ಬಾಂಡ್ ಸಿ ಎಚ್ 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 ಇದೆ, ಅಂದರೆ ಡಬಲ್ ಬಾಂಡ್ ಇದ್ದರೆ ಬಾಂಡ್ ಲೆಂತ್ ಕಡಿಮೆ ಇರ್ತದೆ. ಸೊ ಡೆಫಿನೆಟ್ಲಿ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಥರ್ಡ್ ಒನ್, 10th ಕ್ವಶನ್. In which of the following substance will have hydrogen bond be strongest ಅಂತ ಕೇಳ್ತಾರೆ. ಡೆಫಿನೆಟ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಯಾವುದಕ್ಕೆ ಜಾಸ್ತಿ ಇದೆ ಅಂತ ನೋಡಿ. ಎಲೆಕ್ಟ್ರೋನೆಗೆಟಿವಿಟಿ ವಾಟರಲ್ಲಿ ಜಾಸ್ತಿ ಇದೆ, ಸೊ ದ ಆನ್ಸರ್ ಇಸ್ ವಾಟರ್. Then 12th one, if the electronic configuration of the element is 1s2 2s2 2p6 3s2 3p6 3d2 4s2, the electron involved in the chemical bonding formation will be. ಸೊ ಇಲ್ಲಿಗೆ ತಗೊಂಡ್ರೆ ನಾವು ಅರ್ಗಾನ್, ಹೌದಾ? ಅರ್ಗಾನ್ ಅಂದ್ರೆ ನೋಬಲ್ ಗ್ಯಾಸ್, ಇಲ್ಲಿ ತನಕ ಅಂತೂ ಇನ್ವಾಲ್ವ್ ಆಗೋದಿಲ್ಲ. ಇವೆರಡು ಇನ್ವಾಲ್ವ್ ಆಗ್ತದೆ 3d2 4s2. ಸೊ 3d2 4s2 ಶುಡ್ ಬಿ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ವೆನ್ ವಿಚ್ ಆಫ್ ದ ಫಾಲೋವಿಂಗ್ ಎಂಗಾಲ್ ಕರೆಸ್ಪಾಂಡ್ಸ್ ಟು sp2? ಬಹಳ ಸಿಂಪಲ್. sp2 ಅಂದ್ರೆ ಏನು? 120 ಡಿಗ್ರಿ, ಸಾರಿ ಸೆಲ್ಸಿಯಸ್ ಅಲ್ಲ, 120 ಡಿಗ್ರಿ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್. Now answer the following question based on this. Remember, so electronic configuration of 3 element is given A, B, C, and answer the question 14 to 17 basis on this configuration. Nodi, stable form of A may be represented by the formula anta ide. A nodi, A ಏನಿದು? A is nothing but neon, ಹೌದಾ? ಇಲ್ಲಿ ಇದ್ರ ಮುಂದೆ ಎಲಿಮೆಂಟ್ ಬರೆದು ಬಿಡ್ತೀನಿ ನೋಡಿ ನಾನು. ನಿಯಾನ್, ಇದು 3s2 3p3 ಅಂದ್ರೆ ಫಾಸ್ಫರಸ್. ಸೊ ಹಿಯರ್ 3s2 3p5 ಅಂದ್ರೆ ಕ್ಲೋರಿನ್. Out of this stable is neon. Neon is monoatomic ಅಂದ್ರೆ the form, stable form is A only. ಅದರ ಜೊತೆ ಯಾವುದೇ ಎಲಿಮೆಂಟ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆನ್ಸರ್ ಇಸ್ A only. 15 ನೋಡಿ, ಸ್ಟೇಬಲ್ ಫಾರ್ಮ್ ಆಫ್ C may be represented by the formula. C ನೋಡಿ, C ಕ್ಲೋರಿನ್ ಆಲ್ವೇಸ್ ಎಕ್ಸಿಸ್ಟ್ as what? ಡೈಅಟಾಮಿಕ್, ಹೌದಾ? ಡೈಅಟಾಮಿಕ್ ಅಂತಂದ್ರೆ C2 should be the formula. ಸೊ She2 C2. ಸೊ the answer is 15th B. ದೆನ್ ಮತ್ತೆ ಇನ್ನೊಂದ್ಸರಿ ನೋಡಿ, ಸೇಮ್ ಕ್ವಶನ್ಗೆ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದ ಕಂಪೌಂಡ್ ಫಾರ್ಮ್ಡ್ ಫ್ರಮ್ ಬಿ ಆ್ಯಂಡ್ ಸಿ ಅಂತಂದ್ರೆ ಬಿ ಫಾಸ್ಫರಸ್, ಇದು Cl ಅಂದ್ರೆ ಫಾರ್ಮುಲಾ ಏನು ಬರ್ತದೆ? PCl3, ಹೌದಾ? PCl3 ಬರ್ತದೆ, ಇಲ್ಲ PCl5 ಬರ್ತದೆ. PCl5 ಆಪ್ಷನ್ ಅಂತೂ ಇಲ್ಲ. ಸೊ BC3 ಇದೆ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ 4th one. 16th ಕ್ವಶನ್, ರೈಟ್? 17th ನೋಡಿ, ಮತ್ತೆ ಸೇಮ್ ಕ್ವಶನ್. ದ ಬಾಂಡ್ ಬಿಟ್ವೀನ್ ಬಿ ಆ್ಯಂಡ್ ಸಿ ವಿಲ್ ಬಿ. ಬಿ ಇಸ್ ಫಾಸ್ಫರಸ್, ಸಿ Cl, ಬೋತ್ ಆರ್ ಎಲೆಕ್ಟ್ರೋನೆಗೇಟಿವ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ಬಾಂಡ್ ಬಿಟ್ವೀನ್ ನಾನ್ ಮೆಟಲ್ಸ್ ಯಾವುದು? ಕೋವಾಲೆಂಟ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ 17th one, second one. Remember, B is the answer. 18th one ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಆರ್ಡರ್ ಆಫ್ ಎನರ್ಜೀಸ್ ಆಫ್ ದ ಮಾಲಿಕ್ಯುಲರ್ ಆರ್ಬಿಟಲ್ ಆಫ್ N2 ಇಸ್ ಕರೆಕ್ಟ್? ರಿಮೆಂಬರ್, N2ಗೆ ಏನಾಗ್ತದೆ? ಸಿಗ್ಮಾ 1s2 ಸಿಗ್ಮಾ ಸ್ಟಾರ್ 1s2 ಸಿಗ್ಮಾ 2s2 ಸಿಗ್ಮಾ ಸ್ಟಾರ್ 2s2 ಆದಮೇಲೆ, ರಿಮೆಂಬರ್, ಆದಮೇಲೆ ಪೈ ಟು ಪಿ ಎಕ್ಸ್ ಪೈ ಟು ಪಿ ವೈ ಬರ್ತದೆ. ಅದಾದಮೇಲೆ ಸಿಗ್ಮಾ ಟು ಪಿ ಝಡ್ ಬರ್ತದೆ. ಅದಾದಮೇಲೆ ಪೈ ಸ್ಟಾರ್ ಟು ಪಿ ಎಕ್ಸ್ ಪೈ ಸ್ಟಾರ್ ಟು ಪಿ ವೈ, ದೆನ್ ಸಿಗ್ಮಾ ಸ್ಟಾರ್ ಟು ಪಿ ಝಡ್ ಬರ್ತದೆ. ರಿಮೆಂಬರ್, ಸಿಗ್ಮಾ ಸ್ಟಾರ್ 2s ಆದ್ಮೇಲೆ ಪೈ ಟು ಪಿ ಎಕ್ಸ್ ಪೈ ಟು ಪಿ ವೈ ಬರಬೇಕು. ಅದೇ ಆಕ್ಸಿಜನ್ಗೆ ನಾವಿಲ್ಲಿ ನೋಡಿದ್ವಿ, ಹೌದಾ? ಆಕ್ಸಿಜನ್ಗೆ ಏನಾಗ್ತದೆ? ಸೊ ಆಫ್ಟರ್ ಸಿಗ್ಮಾ ಟು ಪಿ ಝಡ್ ಪೈ ಟು ಪಿ ಎಕ್ಸ್ ಪೈ ಟು ಪಿ ವೈ ಬರ್ತದೆ. ಅಂದ್ರೆ ಸಿಗ್ಮಾ ಸ್ಟಾರ್ 2s2 ಆದ್ಮೇಲೆ ಪೈ ಬರೋದಿಲ್ಲ, ಸಿಗ್ಮಾ ಬಂದು ಪೈ ಬರ್ತದೆ. ಬಟ್ ನೈಟ್ರೋಜನ್ ಅಲ್ಲಿ ಏನಾಗ್ತದೆ ನೋಡಿ, ನೈಟ್ರೋಜನ್ ಕೇಸಲ್ಲಿ ಸೊ ಸಿಗ್ಮಾ ಆದಮೇಲೆ ಸಿಗ್ಮಾ 2s ಆದಮೇಲೆ ಪೈ ಬಂದ್ಬಿಟ್ಟು ಸಿಗ್ಮಾ 2pz ಬರ್ತದೆ. ಹಾಗಾದರೆ ಯಾವುದು ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ, ನೋಡ್ತಾ ಹೋಗಿ. ಸಿಗ್ಮಾ ಪೈ 2py, ಸಿ ಪೈ 2py ಆದಮೇಲೆ ಇದು ಪೈ 2py, ಹೌದಾ? ಪೈ 2py, ಇದು ಪೈ 2py ಆದಮೇಲೆ ಸಿಗ್ಮಾ 2pz ಬಂದು ಪೈ ಸ್ಟಾರ್ 2px ಪೈ ಸ್ಟಾರ್ 2py ಬರಬೇಕು. ಸೊ ರಿಮೆಂಬರ್, ಆದರೆ ಏನು ಪ್ರಾಬ್ಲಮ್ ಇದೆ ಇಲ್ಲಿ? Say correct. So less energy only it is there. No problem at all. So the answer for this question is first only. ಯಾಕಂದ್ರೆ pi 2py more energy ಅಂತ ಪಾಸಿಬಿಲಿಟಿ ಇಲ್ಲ. pi 2py less than correct. But ಇದಾದ್ಮೇಲೆ sigma 2pz is more ಅಂತ ಇದೆ, wrong. So answer for this question will be first one. Then which of the following statement is not correct for the viewpoint of molecular orbital theory? Be2 is not a stable molecule, correct? Yakandre Be2 is having a bond order is equal to 0, so not possible. H2 is not stable, but He2 plus is expected to be exist. ಹೌದಾ? ಸೊ ಎಕ್ಸಿಸ್ಟ್ ಆಗಬಹುದು, ಯಾಕಂದ್ರೆ He2 having bond order 0, but He2 plus is having bond order so more than 1. So hence remember, answer is correct. Andre statement is correct. Bond strength of N2 is maximum among homonuclear. Definitely correct, because N2 dalli bond order is highest. Remember 3, highest, that is 3. Hence it is more stable. But order of energy for nitrogen ಈಗ just ಮೇಲ್ಗಡೆ ಡಿಸ್ಕಸ್ ಮಾಡಿದ್ವಿ ನಾವು. ಸಿಗ್ಮಾ 2s ಸಿಗ್ಮಾ ಸ್ಟಾರ್ 2s ಆದಮೇಲೆ ಸಿಗ್ಮಾ 2pz ಬರೋದಿಲ್ಲ.
ಇದು ಮೊದಲು ಬಂದು ನೆಕ್ಸ್ಟ್ ಇಲ್ಲಿ ಸಿಗ್ಮಾ 2pz ಬರಬೇಕಿತ್ತು. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಫೋರ್ತ್ ಆಪ್ಷನ್, ರಿಮೆಂಬರ್. ದೆನ್ 20. ವಿಚ್ ಆರ್ ದ ಫಾಲೋವಿಂಗ್ ಆಪ್ಷನ್ಸ್ ರಿಪ್ರೆಸೆಂಟ್ ದ ಕರೆಕ್ಟ್ ಬಾಂಡ್ ಆರ್ಡರ್ ಅಂತ ಕೇಳ್ತಾ ಇದ್ದಾರೆ. ಸೊ ಬಾಂಡ್ ಆರ್ಡರ್ ನೋಡ್ತಾ ಹೋಗಿ. ಸೊ ಇದರಲ್ಲಿ ಬಾಂಡ್ ಆರ್ಡರ್ನ ಕ್ಯಾಲ್ಕುಲೇಟ್ ಮಾಡೋದು ಬಹಳ ಸಿಂಪಲ್. ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ ಮೈನಸ್ ನಂಬರ್ ಆಫ್ ಆಂಟಿ ಬಾಂಡಿಂಗ್ ಎಲೆಕ್ಟ್ರಾನ್ ಡಿವೈಡೆಡ್ ಬೈ 2. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಮೋರ್ ದ್ಯಾನ್ 14 ಆರ್ ಮೋರ್ ದ್ಯಾನ್ ಆರ್ ಈಕ್ವಲ್ ಟು 14 ಎಲೆಕ್ಟ್ರಾನ್ ಇಂದ ನೀವು ಬಾಂಡಿಂಗ್ ಡೈರೆಕ್ಟಾಗಿ 10 ಬರೆದು ಬಿಡ್ಬೋದು. ಶಾರ್ಟ್ಕಟ್ ಇದು, ನೆನ್ಪಿಟ್ಕೊಳ್ಳಿ. 10 ಅಂತ ಹೇಳಿ ಡೈರೆಕ್ಟಾಗಿ ನೀವು ಬರೆದು ಬಿಡ್ಬೋದು. 10 ಮೈನಸ್ ಉಳಿದಿರೋ ಎಲೆಕ್ಟ್ರಾನ್ನ ಬರೆದು ಡಿವೈಡ್ ಬೈ 2 ಮಾಡಿಬಿಡಿ. ಹೌದಾ? ನೋಡ್ತಾ ಹೋಗಿ. O2 -1 ಅಂತಂದರೆ 16 + 1 17 ಎಲೆಕ್ಟ್ರಾನ್ ಸಿಸ್ಟಮ್ ಇದು. 17 ಎಲೆಕ್ಟ್ರಾನ್, ಇದು 16 ಎಲೆಕ್ಟ್ರಾನ್. O2 ಪ್ಲಸ್ ಅಂದರೆ 15 ಎಲೆಕ್ಟ್ರಾನ್. ಬಾಂಡ್ ಆರ್ಡರ್ ನೋಡ್ತಾ ಹೋಗಿ. 10 - 7 ಡಿವೈಡ್ ಬೈ 2. ಯಾಕಂದರೆ 17ದಲ್ಲಿ 10 ಬಾಂಡಿಂಗ್ ಆಗಿಬಿಡ್ತದೆ ಆಟೋಮೆಟಿಕಲಿ. 7/2 ಅಂದರೆ 3/2 ಅಂದರೆ 1.5. ಸೊ 1.5 ಮೋರ್ ದ್ಯಾನ್. O2ದಂತೂ ನೋಡೋ ಅವಶ್ಯಕತೆ ಇಲ್ಲ. O ಡಬಲ್ ಬಾಂಡ್ 2 ಇದೆ ಅಂದರೆ ಆನ್ಸರ್ ರಾಂಗ್ ಆಗಿಬಿಡ್ತದೆ. ಇಟ್ ಈಸ್ ನಾಟ್ ದ ಆನ್ಸರ್. 20th ಕ್ವಶನ್. ಹೌದಾ? ಇದಕ್ಕೆ ನೋಡಿ. O2 ಪ್ಲಸ್ ಇದೆ. O2 ಪ್ಲಸ್ ಅಂತಂದರೆ 15 ಎಲೆಕ್ಟ್ರಾನ್. 15 ಅಂದರೆ 10 - 5 ಡಿವೈಡ್ ಬೈ 2 ಅಂದರೆ 2.5 ಬಂತು ಬಾಂಡ್ ಆರ್ಡರ್. 2.5. O2 is 2 and O2 minus ಆಲ್ರೆಡಿ ನೋಡಿದ್ವಿ 1.5. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಸೆಕೆಂಡ್ ಒನ್ ಆಗಲೇಬೇಕು. ಬಹಳ ಸಿಂಪಲ್ಲು. ಬಟ್ ಶಾರ್ಟ್ಕಟ್ ಏನು? ಮೋರ್ ದೆನ್ 14 ಎಲೆಕ್ಟ್ರಾನ್ ಇದ್ದಾಗ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ಇದು ನಂಬರ್ ಆಫ್ ಎಲೆಕ್ಟ್ರಾನ್ ಇನ್ ಬಾಂಡಿಂಗ್ ಅಂತ ತಗೋಬೇಕಾದ್ರೆ 10 ಫಿಕ್ಸ್ ಇಟ್ಬಿಡೋದು. 10 ಮೈನಸ್ ಉಳಿದಿರೋದು ತೊಗೊಳ್ಳೋದು. 10 ಮೈನಸ್ ದಟ್ ಡಿವೈಡ್ ಬೈ 2 ಅಂತ ತೊಗೊಂಡ್ಬಿಡೋದು. ಸೊ ಲೆಸ್ ದೆನ್ 10 - 5 ಅಥವಾ 10 - 3 ಈ ರೀತಿ ಬಂದುಬಿಡ್ತದೆ. ಸೊ ಯು ಕ್ಯಾನ್ ಗೆಟ್ ದ ಆನ್ಸರ್ ವೆರಿ ಈಸಿಲಿ. Electron configuration of outermost shell of the most electronegative. Most electronegative yaru? Fluorine. So the answer for this question is 21A. 22. Among the following element whose electron configuration are given below are the one with the highest ionization enthalpy. Remember, in this particular case, ಇದರಲ್ಲಿ ಯಾವ ಎಲಿಮೆಂಟ್ ಅಂತ ಬರಿತಾ ಹೋಗ್ಬಿಟ್ಟು ಗೊತ್ತಾಗ್ಬಿಡ್ತದೆ ನಿಮಗೆ. 3s2 3p1 ಅಂತಂದ್ರೆ ರಿಮೆಂಬರ್ ಅಲ್ಯೂಮಿನಿಯಂ. 3s2 3p3 ಅಂದರೆ ಫಾಸ್ಫರಸ್. 3s2 3p2 ಅಂತಂದರೆ ಸೊ ಅಲ್ಯೂಮಿನಿಯಂಕ್ಕಿಂತ ಹಿಂದೆ ಯಾರಿದ್ದಾರೆ? ಅಲ್ಯೂಮಿನಿಯಂ ಆದಮೇಲೆ ಸಿಲಿಕಾನ್. 3d10 4s2 4p3 ಅಂದರೆ ಫಾಸ್ಫರಸ್ ಕೆಳಗಡೆ ಯಾರಿದ್ದಾರೆ? ಅರ್ಸೆನಿಕ್. ಐದರ್ ಇದು p3 ಇರೋದಕ್ಕೆ ಇವೆರಡರೊಳಗೆ ಒಂದು ಸ್ಟೇಬಲ್ ಆಗಬೇಕು. ಬಟ್ ಡೌನ್ ದ ಗ್ರೂಪ್ ಅಯೋನೈಸೇಷನ್ ಎನರ್ಜಿ ಕಡಿಮೆ ಆಗ್ತದೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ರಿಮೆಂಬರ್ ಫಾಸ್ಫರಸ್. ಸೊ ಸೆಕೆಂಡ್ ಒನ್ ಶುಡ್ ಬಿ ದ ಆನ್ಸರ್. ಅದಾದಮೇಲೆ ಅಸರ್ಷನ್ ರೀಸನ್ ನೋಡೋಣಂತೆ. ಸೊ ವೆರಿ ಸಿಂಪಲ್, ಬಹಳ ಸಿಂಪಲ್ ಆಗಿ ಕೇಳಿರ್ತಾರೆ. ಸೊ ಅಸರ್ಷನ್ ರೀಸನ್ ಕ್ವಶನ್ಸ್ ನೋಡಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ 23rd ಕ್ವಶನ್. Sodium chloride formed by the action of chlorine gas on sodium metal is a stable compound. ಕರೆಕ್ಟಾ? ನೋಡಿ, ಸೋಡಿಯಂ ಕ್ಲೋರೈಡ್ ಇಸ್ ಅ ಸ್ಟೇಬಲ್ ಕಂಪೌಂಡ್. ಯಾಕಂದರೆ ಕ್ಲೋರಿನ್ ಕೊಟ್ಟು ಕ್ಲೋರಿನ್ ಎಲೆಕ್ಟ್ರಾನ್ ತಗೊಳ್ತದೆ. ಸೊ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಆಗ್ತದೆ. Na+ ಆಗ್ತದೆ. ಸೊ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಆಗ್ತದೆ. ಸೊ ಇಟ್ ಈಸ್ ಕರೆಕ್ಟ್. ದಿಸ್ ಈಸ್ ಬಿಕಾಸ್ ಸೋಡಿಯಂ ಆ್ಯಂಡ್ ಕ್ಲೋರೈಡ್ ಅಯಾನ್ ಅಕ್ವೈರ್ ಸೊ ಆಕ್ಟೆಟ್ ಅರೇಂಜ್ಮೆಂಟ್. ಸೊ ದಟ್ ಈಸ್ ಆಲ್ಸೋ ಕರೆಕ್ಟ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬೋತ್ ಆರ್ ಕರೆಕ್ಟ್. ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಎ. ಸೊ ದ ಆನ್ಸರ್ ಫಾರ್ ದಿಸ್ ಇಸ್ 23rd ಕ್ವಶನ್ ಎ. Then, though the central atom of both NH3 and H2 molecules are sp3, both are sp3, remember, hybridized, yet HNH bond angle is greater than the HOH. Definitely, ಯಾಕಂದರೆ NH3 ದಲ್ಲಿ ಬಾಂಡ್ ಆಂಗಲ್ 107 ಡಿಗ್ರಿ. ಸೊ HOH ದಲ್ಲಿ 105 ಡಿಗ್ರಿ. ಹೌದಾ? ರೀಸನ್ ಏನದಕ್ಕೆ? ಡೆಫಿನೆಟ್ಲಿ NH3 ದೊಳಗೆ ಏನಾಗ್ತದೆ? ಈ ರೀತಿ ಒಂದು ಲೋನ್ ಪೇರ್ ಇರ್ತದೆ. ವಾಟರ್ದಲ್ಲಿ ಏನಿರ್ತದೆ? 2 ಲೋನ್ ಪೇರ್ ಇರ್ತದೆ. ಬಿಕಾಸ್ ಆಫ್ ದ ವ್ಯಾಲೆನ್ಸ್ ಬಾಂಡ್ ಅಂದರೆ VSCPR ಥಿಯರಿ, ವ್ಯಾಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ. ಈ ಎಲೆಕ್ಟ್ರಾನ್ ಮಧ್ಯೆ ರಿಪಲ್ಷನ್ ಜಾಸ್ತಿ ಇರ್ತದೆ. ಸೊ ಬಿಕಾಸ್ ದ ನೈಟ್ರೋಜನ್ ಆಟಮ್ ಹ್ಯಾಸ್ 1 ಲೋನ್ ಪೇರ್, ಆಕ್ಸಿಜನ್ ಆಟಮ್ ಹ್ಯಾಸ್ 2 ಲೋನ್ ಪೇರ್ ಇಸ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದ ಅಸರ್ಷನ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫಸ್ಟ್ ಒನ್. Last question in this chapter, exemplar problem. Among the two OH bonds, H2O molecule, the energy required to break first OH and the other OH bond is the same. ರಿಮೆಂಬರ್, ಸೇಮ್ ಇರೋದಕ್ಕೆ ಸಾಧ್ಯ ಇಲ್ಲ. ರಿಮೆಂಬರ್, ಓಕೆ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಸೊ ಯಾಕೆ ಅಂತ ಅಂದರೆ ನೋಡಿ, ವಾಟರ್ ಈ ರೀತಿ ಇದೆ. ಹೌದಾ? ವಾಟರ್ ಈ ರೀತಿ ಇದೆ. ಇದರಲ್ಲಿ ಈ ಬಾಂಡ್ ಬ್ರೇಕ್ ಆಗೋದಕ್ಕೆ OH - ಪ್ಲಸ್ H+ ಆಯಿತು. ಹೌದಾ? ಈ ಬಾಂಡ್ ಬ್ರೇಕ್ ಆಗಿ H+ ಆಯಿತು.
ಸೊ ಓ ಎಚ್ ಅಲ್ಲಿ ಓ ಎಚ್ ಬಾಂಡ್ ಇದೆ. ಈ ಬಾಂಡ್ ಬ್ರೇಕ್ ಆಗೋದಕ್ಕೆ ಒಂದಷ್ಟು ಎನರ್ಜಿ ಬೇಕು, ಎಕ್ಸ್ ಜೋಲ್ಸ್ ಅಂತ ಇಟ್ಕೊಳ್ಳಿ. ಈಗ ಓ ಎಚ್ ಬಾಂಡ್ ಬ್ರೇಕ್ ಆಗೋದಕ್ಕೆ ರಿಮೆಂಬರ್ ವೈ ಜೋಲ್ಸ್ ಬೇಕು, ಸೇಮ್ ವ್ಯಾಲ್ಯೂ ಸಾಧ್ಯ ಇಲ್ಲ. ಯಾಕಂದ್ರೆ ಇದನ್ನ ಬ್ರೇಕ್ ಮಾಡಬೇಕಾದ್ರೆ ಇದರ ಸರೌಂಡಿಂಗ್ ಇರೋ ಅಟ್ಮಾಸ್ಫಿಯರೇ ಬೇರೆ ಇತ್ತು, ಇದರ ಸರೌಂಡಿಂಗ್ ಒಂದು ಹೈಡ್ರೋಜನ್ ಅಟ್ಯಾಚ್ ಇತ್ತು. ಬಟ್ ಇದನ್ನ ಬ್ರೇಕ್ ಮಾಡಬೇಕಾದ್ರೆ ಇದರ ಸರೌಂಡಿಂಗ್ ಅಟ್ಮಾಸ್ಫಿಯರ್ ಬೇರೆ ಇದೆ, ಎನ್ವಿರಾನ್ಮೆಂಟ್ ಬೇರೆ ಇದೆ. ಬಿಕಾಸ್ ಆಫ್ ದಟ್ ರೀಸನ್ ದಿಸ್ ಇಸ್ ಬಿಕಾಸ್ ಎಲೆಕ್ಟ್ರಾನಿಕ್ ಎನ್ವಿರಾನ್ಮೆಂಟ್ ಅರೌಂಡ್ ದ ಆಕ್ಸಿಜನ್ ಇಸ್ ದ ಸೇಮ್ ಅಂತ ಇದೆ, ಅದು ರಾಂಗ್. ಸೊ ಎ ಅಂಡ್ ಆರ್ ಬೋತ್ ಆರ್ ಫಾಲ್ಸ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಫೋರ್ತ್ ಒನ್. ಸೊ ದಿಸ್ ಈಸ್ ಕೆಮಿಕಲ್ ಬಾಂಡಿಂಗ್ ಎಕ್ಸಾಂಪ್ಲರ್ ಕ್ವಶನ್. ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಕ್ವಶನ್ ಸಿಗುತ್ತದೆ, ಮತ್ತೆ ಭೇಟಿ ಆಗೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.